ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ಮಶ್ರೂಮ್, ಇನ್ನೊಂಥರ ಮಶ್ರೂಮ್. ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಮಶ್ರೂಮ್ ತೋರಿಸಿದೆ, ಬಟ್ ಈ ಮಶ್ರೂಮ್ ಬೇರೆ. ಇದು ಮಲ್ನಾಡ್ ಸೈಡಲ್ಲಿ ಸಿಗೋವಂಥ ಮಶ್ರೂಮ್. ಇದನ್ನು ಅಕ್ಕಿ ಅಣಬೆ ಅಂತಾರೆ. ನಮ್ಮ ಕಡೆ ಇಲ್ಲಿ ಚಿಕ್ಕಮಗಳೂರು ಸೈಡು ದರ್ಗಳ್ಬು ಅಂತ ಅಂತಾರೆ. ಇದ್ರದ್ದು ಗ್ರೇವಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಕ್ಲೀನ್ ಮಾಡಿ ತೊಳೆದಿದ್ದೀವಿ. ನೆಕ್ಸ್ಟ್ ಇದ್ರ ಪ್ರೋಸೆಸ್ ಏನಂತ ನೋಡ್ತಾ ಹೋಗೋಣ. ಎಂತ ಅಳ್ಬು ಪಾಪ ಇದು? ಅಕ್ಕಿ ಅಳ್ಬೆ. ಅಕ್ಕಿ ಅಳ್ಬೆನಾ? ನಮ್ಮ ಕಡೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಅಕ್ಕಿ ಅಳ್ಬೆ ಅನ್ನೋದಾ? ಇದಕ್ಕೆ ಅಕ್ಕಿ ಅಳ್ಬೆ ಅನ್ನೋದು. ಹೌದಾ? ಅಕ್ಕಿ ಅಳ್ಬೆ ಅಂತಾರೆ, ಮಲೆನಾಡಲ್ಲಿ ದರ್ಗಳಬೆ ಅಂತಾರೆ. ಹಾ, ಹೆಂಗೆ ಟೇಸ್ಟ್ ಸಖತ್ತಾಗಿರುತ್ತಾ? ಅಲ್ಲ, ಕೋಳಿಗಿಂತಲೂ ಕೋಳಿಗೆ ಬಿಟ್ಕೊಡಲ್ಲ. ಹೌದಾ? ಹಾ, ಒಂದು ಹಾಡು ಹೇಳು ನೋಡೋಣ, ಸೋಸ್ತಾ. ನಮ್ಮಪ್ಪ ಸೋಬಾನ ಸೋಬಾನ ಸೋಬಾನವೇ ಸೋಬಾನ ಎಂಬುದು ಶಿವನಿಗೆ, ಸೋಬಾನ ಎಂಬುದು ಶ್ರೀ ಗೌರಿಗೆ. ಚಂದಾದ ಹಸೆ ಮೇಲೆ ಸುಂದರ ಕುಳಿತಾನೆ, ಇಂದು ಕಂಕಣವ ತೊಡಿಸಿರೆ, ಇಂದು ಕಂಕಣವ ತೊಡಿಸಿರೆ. ಚೆಲುವಿಗೆ ಚಂದನದ ಗೊಂಬೆ ಮಹಾದೇವಿಗೆ, ಅಕ್ಕ ತಂಗೇರು ಬಂದು ಮುತ್ತಿನ ರತಿ ಎತ್ತಿ ಕರೆಯಿರಿ ವರನನು ಮಂಟಪಕ್ಕೆ. ನಿಮ್ಮ ಸೋದರ ಮಾವೈನ ಕರೆತನ್ನಿರಯ್ಯ ದಾರೆಗೆ ವಧುವನ್ನು. ಸೋಬಾನ ಸೋಬಾನ ಸೋಬಾನವೇ ಸೋಬಾನ ಎಂಬುದು ಶ್ರೀ ಗೌರಿಗೆ. ಸೂಪರ್ ಸೂಪರ್. ಇದು ಮತ್ತೆ ಎಲ್ಲ ಟೈಮಲ್ಲೂ ಸಿಗುತ್ತಾ ಈ ಅಳ್ಬೆ? ಬೇಸಿಗೆ ಕಾಲದಲ್ಲಿ ಸಿಗೋದೇ ಇಲ್ಲ, ಮಳೆಗಾಲದಲ್ಲಿ ಮಾತ್ರ. ಅದು ಈ ದೀಪಾವಳಿ ಕಾಲದಲ್ಲಿ ಮಾತ್ರ. ಹೌದಾ? ಹೆಚ್ಚಿಗೆ ಇದಕ್ಕೆ ಇದು ಒತ್ತಡ ಜಾಸ್ತಿ ಭೂಮಿಲಿ. ಹಾ ಹಾ. ಇವಾಗ ಇದಕ್ಕೆ ಮಸಾಲ ರುಬ್ಕೊಳ್ಳೋಣ. ಫಸ್ಟ್ ಇದರಲ್ಲಿ ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀವಿ. ನೆಕ್ಸ್ಟ್ ಏನು ಹಾಕ್ತಾ ಇದ್ದೀವಿ? ನೆಕ್ಸ್ಟು ಖಾರ ಪುಡಿ. ಹಾಂ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾವು ಅಂದರೆ ಮಶ್ರೂಮ್ ಕ್ವಾಂಟಿಟಿ ನೋಡ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ನಿಮಗೆ ಹೇಗೆ ಖಾರ ಬೇಕು ಅಷ್ಟು ಹಾಕೊಳ್ಳಿ. ಧನಿಯಾ ಪುಡಿ. ಹಾಂ, ಇದು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಅರಿಶಿನ ಪುಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಇವಾಗ. ಇಷ್ಟನ್ನ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟೇನಾ ಇದಕ್ಕೆ ಮಸಾಲ? ಅಷ್ಟೇನೆ, ಅದಕ್ಕೆ ಬೇರೆ ಎಲ್ಲ ಆಡ್ ಮಾಡಿದ್ರೆ ಟೇಸ್ಟ್ ಇರಲ್ಲ. ಹಾ, ಅಂದ್ರೆ ಚಕ್ಕೆ ಲವಂಗ ಈ ಥರದ್ದೆಲ್ಲ ಯಾರು ಹಾಕಲ್ಲ ಮಸಾಲಾಸು. ಅದು ಅಳಬಿಗೆ ಟೇಸ್ಟ್ ಇರಲ್ಲ ಅವೆಲ್ಲ ಹಾಕಿದ್ರೆ. ಹಾ, ಇದಿಷ್ಟು ಹಾಕ್ಬಿಟ್ಟು ಇವಾಗ ರುಬ್ಕೊಂತೀವಿ. ರುಬ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಇಲ್ಲಿ ಏಕಿ ಪುರಿ ತಿಂತಾ ಇದ್ದಾನೆ ಕದ್ದಿ. ಏನ್ ಮಾಡ್ತಿದ್ಯಾ ಏಕಿ? ಪುರಿ ತಿಂತಾ ಇದ್ದೀರಾ? ಮಸಾಲಾನ ನುಣ್ಣಗೆ ರುಬ್ಬಿಡ್ಕೊಂಡಿದೀವಿ ನೋಡಿ, ಈ ತರ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕ್ತಾ ಇದೀವಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಕಾಯ್ದ್ಮೇಲೆ ಸಾಸಿವೆನ ಹಾಕೋಣ. ನೀವು ಯಾರಾದರೂ ಈ ಥರ ಅಣಬೆನ ತಿಂದಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕಿದ್ವಿ. ಇವಾಗ ಈರುಳ್ಳಿನ ಸಣ್ಣಗೆ ಹೆಚ್ಚಿಡ್ಕೊಂಡಿದೀವಿ. ಈರುಳ್ಳಿನ ಹಾಕೋಣ. ಟೊಮೊಟೊ ಆ್ಯಡ್ ಮಾಡೋಣ. ಇಷ್ಟೇ ಟೊಮೊಟೊ ಅಂತ ಏನಿಲ್ಲ. ಇದಕ್ಕೆ ಅಂದರೆ ಎಷ್ಟು ಅಂದರೆ ಕಣ್ಣು ಅಳ್ತಲ್ಲೇ ನಮ್ಮನೆಲ್ಲ ಅಡುಗೆ ಮಾಡೋದು ನಮ್ಮಮ್ಮ. ಸೊ ಹಾಗಾಗಿ ಒಟ್ಟು ಅಂದಾಜಲ್ಲಿ ಒಂದು ಟೊಮೊಟೊ ಒಂದು ಈರುಳ್ಳಿ ತೊಗೊಂಡಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ, ಸ್ವಲ್ಪ ಚೆಂದ ಬೇಯಲಿ ಅದು ಅಂತ. ಇವಾಗ ಇದು ಚೆಂದ ಫ್ರೈ ಆಗಲಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡೋಣ. ಸ್ವಲ್ಪ ಫ್ರೈ ಆಗಲಿ, ಒಂದು 5-10 ಮಿನಿಟ್ಸ್ ಸ್ವಲ್ಪ ಚೆಂದ ಬೇಯಲಿ. ಆಮೇಲೆ ಮಸಾಲ ಆ್ಯಡ್ ಮಾಡ್ತೀವಿ. ಎಸ್, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ.
ಬೆಂದಿದೆ. ಇವಾಗ ಇದಕ್ಕೆ ಈಗ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನ ಆ್ಯಡ್ ಮಾಡೋಣ. ಇದು ಇವಾಗ ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಇದು ರೆಡಿ ಆಗಿರತ್ತೆ. ಇವಾಗ ಇದು ರೆಡಿ ಆಗಿದೆ. ರೆಡಿ ಆಗಾದ್ಮೇಲೆ ಹೇಗಾಗಿದೆ ಅಂತ ನೋಡೋಣ. ವಾವ್, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಮ್ ಯಮ್. ಇದು ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ನಾನ್ ವೆಜ್ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಯಾಂಡ್ಬೆ ಸಿಕ್ಕಿದ್ರೆ. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾರ್ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.